ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಪ್ರತಿಭಟನೆ ಕಾಂಗ್ರೆಸ್ನ ವಿರುದ್ಧ ನಡೀತಾ ಇದೆ. ಕಾರಣ ವಿದ್ಯಾರ್ಥಿಗಳನ್ನ ರಾಜಕಾರಣಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆ ನಡೆದಿದೆ ಅಂತ ಹೇಳಿ. ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಕೋಲಾರ, ಮಡಿಕೇರಿ, ವಿಜಯಪುರ, ಮೈಸೂರು ಈ ಎಲ್ಲಾ ಭಾಗದಲ್ಲಿ ಬಿಜೆಪಿಯ ನಾಯಕರುಗಳು ಸೇರಿಕೊಂಡು ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನ ರಾಜಕಾರಣಕ್ಕೆ ಬಳಸ್ಕೊತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ಲಾಸ್ಟ್ ಅಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ನ ನಾಯಕರುಗಳು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಈ ಎಲ್ಲಾ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಕೋಲಾರ, ಮಡಿಕೇರಿ, ವಿಜಯಪುರ, ಮೈಸೂರು, ಹುಬ್ಬಳ್ಳಿ ಇಲ್ಲಿ ಎಲ್ಲಾ ಕಡೆನೂ ಕೂಡ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರದ ವಿರುದ್ಧ. ಈ ದೇಶದಾದ್ಯಂತ ಈಗಾಗಲೇ ಈ ನೀಟ್ ಪ್ರಶ್ನೆ ಪತ್ರಿಕೆ ಏನ್ ಸೋರಿಕೆ ಆಯ್ತಲ್ಲ ಅದರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನೀಟ್ ಎಕ್ಸಾಮ್ ಬರ್ದಿದ್ರಲ್ಲ ಆ ವಿದ್ಯಾರ್ಥಿಗಳು ಸಾಕಷ್ಟು ಅವರ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಅಳಲಿದು. ಹಾಗಾದ್ರೆ ಅವರು ಹೇಳೋದೇನು? ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಪರೀಕ್ಷೆ ಬರೀತೀವಿ, ಎಕ್ಸಾಮ್ ಮುಗಿದ ಮೇಲೆ ಪೇಪರ್ ಲೀಕ್ ಅಂತ ಹೇಳ್ತಾರೆ, ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ಅಂತ ನೀಟ್ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ನೋಡಿ, ಸದ್ಯ ಇಂತಹ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಂದ್ ಕಡೆಯಲ್ಲಿ ಹೋರಾಟ ನಡೀತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಈ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು ನಮ್ಮ ಕಷ್ಟ ಕೇಳೋರು ಯಾರು? ಹಗಲು ರಾತ್ರಿ ನಿದ್ದೆ ಬಿಟ್ಕೊಂಡು ನಾವು ಓದಿರ್ತೀವಿ, ಅದಾದ ನಂತರ ಎಕ್ಸಾಮ್ ಮುಗಿದ ಮೇಲೆ ಪೇಪರ್ ಲೀಕ್ ಅಂತಾರೆ. ಒಟ್ಟಾರೆಯಾಗಿ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ದೇಶದಿಂದ ಹಿಡಿದು ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಗಳು. ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ವಿದ್ಯಾರ್ಥಿಗಳ ಭವಿಷ್ಯ ನಾಶವಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿಗೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದ್ರ ಜೊತೆಗೆ ರಾಜಕೀಯ ತಿರುವು ಕೂಡ ಈ ಒಂದು ಹೋರಾಟಗಳು ಪಡೆದುಕೊಳ್ತಾ ಇದೆ. ನಮ್ ಜೊತೆ ಭರತ್ ಅನ್ನುವಂತಹ ವಿದ್ಯಾರ್ಥಿ ಇದ್ದಾರೆ, ಆತನು ಕೂಡ ನೀಟ್ ಎಕ್ಸಾಮ್ ಅನ್ನ ಬರೆದಿದ್ದಾನೆ. ಆತನು ಕೂಡ ಕೇಳ್ತಾ ಹೋಗ್ತೇನೆ ನಾನು, ನೀಟ್ ಎಕ್ಸಾಮ್ ಅನ್ನ ಬರೆದಿದ್ದಾರೆ, ಈಗೆಲ್ಲ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ನಿಮ್ಗೆ ನೀಟ್ ಎಕ್ಸಾಮ್ ಈಗ ಆಗ್ತಾ ಇರುವಂತ ಸ್ಥಿತಿ ನೋಡಿದ್ರೆ? ಸರ್, ಆಕ್ಚುಲಿ ಸ್ಥಿತಿ ನೋಡಿದ್ರೆ ಸ್ಟೂಡೆಂಟ್ಸ್ ಎಲ್ಲ ನಮ್ ಇಂಡಿಯಾದಲ್ಲಿ ಇರೋದೇ ತಪ್ಪು ಅನ್ಸ್ಬಿಟ್ಟಿದೆ ಸರ್. ಇಷ್ಟೆಲ್ಲ ಕಷ್ಟಪಟ್ಟು ನಾವು 2 ವರ್ಷ ಓದಿ ನಾವು ಕಷ್ಟಪಟ್ಟು ಡಾಕ್ಟರ್ ಆಗ್ಬೇಕಂತ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಿಟ್ಟು ಓದ್ತಾ ಕೂತ್ಕೊಂಡು ಆದ್ರೂ ಆಗಿಲ್ಲ ಅಂದ್ರೆ ತುಂಬಾ ನೋವಾಗುತ್ತೆ ಸರ್. ಅದು ಕಷ್ಟಪಟ್ಟು ಓದಿರ್ತೀವಿ, ಆಮೇಲೆ 2 ವರ್ಷ ಫುಲ್ ಎಲ್ಲ ಫೋಕಸ್ ನಮ್ದು ಏನೇನ್ ಆಟ ಸ್ಟಡೀಸ್ ಎಲ್ಲ ಬಿಟ್ಟು ಬರೀ ಸ್ಟಡೀಸ್ ಅಂತ ಫೋಕಸ್ ಮಾಡ್ತಿರ್ತೀವಿ. ಅದಾಗಿಲ್ಲ ಅಂದ್ರೂ ಕೆಲವ್ರು ಯಾವ್ದಾವ್ ಮಾಡಿರೋ ತಪ್ಪುಗೆ ಸರ್ ಎಲ್ಲರೂ ಶಿಕ್ಷೆ ಅನ್ಸೋದು ತುಂಬಾ ತಪ್ಪು ಸರ್. ಅವ್ರು ದುಡ್ಡು ಮಾಡ್ಕೊಳಕೋಸ್ಕರ ಏನೋ ಮಾಡ್ತಾರೆ, ಬಟ್ ಅದರಿಂದ ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ತುಂಬಾ ಹೊಡೆತ ಬಿದ್ದಿದೆ ಅಂತ. ಒಬ್ಬ ನೀಟ್ ಎಕ್ಸಾಮ್ ಮಿಡಲ್ ಕ್ಲಾಸ್ ನೀಟ್ ಎಕ್ಸಾಮ್ ಗೆ ತಯಾರಿ ಹೇಗಿರುತ್ತೆ? ಆತನಿಗೆ ಅದು ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗಿರುತ್ತೆ ಸರ್? ನೀಟ್ ಎಕ್ಸಾಮ್ ಅಂದ್ರೆ ಇದು ಆಕ್ಚುಲಿ UPSC ತರನೇ ಸರ್. ಮಾರ್ನಿಂಗ್ 14 ಅವರ್ಸ್ ಸ್ಟಡೀಸ್ ಇರುತ್ತೆ, 16 ಅವರ್ಸ್ ಸ್ಟಡೀಸ್ ಇರುತ್ತೆ. ನಾವು ಕುತ್ಕೊಂಡ್ ಬರೀ ಓದ್ತಾನೆ ಇರ್ಬೇಕು ಸರ್. ಓದೋದ್ ಬಿಟ್ಟು ಬೇರೆ ಆಟ ಊಟ ಫೋನ್ ಮೊಬೈಲ್ ಎಲ್ಲಾ ಬಿಟ್ಬಿಟ್ಟು ಬರೀ ಓದ್ತಾನೆ ಇರ್ಬೇಕು ಸರ್. ಪ್ಲಸ್ ನಮ್ +2 ಬೋರ್ಡ್ಸ್ ಬೇರೆ ಇರುತ್ತೆ ಸರ್. ಅದ್ರ ಮೇಲೆ ಫೋಕಸ್ ಮಾಡಬೇಕಂದ್ರೆ ನಾವೆಲ್ಲಾ ಬಿಟ್ಟಿರ್ಬೇಕು. ಆಲ್ಮೋಸ್ಟ್ ಫುಲ್ ಬರೀ ಸ್ಟಡೀಸ್ ಮೇಲೆ ಕೊಟ್ಟಿರ್ತೀವಿ 2 ಇಯರ್ಸ್. ಬಟ್ ಅಂದ್ರೂ ಅಷ್ಟೆಲ್ಲ ಕಷ್ಟಪಟ್ಟು ಹೋದ್ರು ಪೇಪರ್ ಲೀಕ್ ಅಂತ ಹೇಳ್ತಾರೆ, ಇನ್ನು ಮತ್ತೆ ರೀ ಎಕ್ಸಾಮ್ ಅಂತ ಹೇಳ್ತಾರೆ. ಅದ್ರಲ್ಲೂ 22 ಲಕ್ಷ ಜನ ಬರೋ ಬರೀ 1 ಲಕ್ಷ ಫ್ರೀ ಸೀಟ್ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತಾ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು? ಅಂದ್ರೆ 2018ರಿಂದನೂ ಪೇಪರ್ ಲೀಕ್ಗಳು ಆಗ್ತಾನೆ ಇದಾವೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಇದು ಆರೋಪ. ಹಂಗಾಗಿ ದೆಹಲಿಯ ಜಂತರ್ ಮಂತರ್ ಇಂದ ಹಿಡಿದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಕೂಡ ದೇಶಾದ್ಯಂತ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದು, ಅದೇ ಸರ್. ಗೌರ್ಮೆಂಟ್ ಏನ್ ಮಾಡ್ತೀರ ನಮ್ಗಂತೂ ಗೊತ್ತಿಲ್ಲ ಸರ್. ಅವ್ರ ಪಾಡಿಗೆ ಅವ್ರು ದುಡ್ಡು ಮಾಡ್ಕೊಳಕ್ಕೆ ನಾವು ಮಾಡ್ಕೊಂತಿರ್ತಾರೆ. ನಾವು ನಮ್ ಸ್ಟೂಡೆಂಟ್ಸ್ ಮೇಲೆ ಅದು ಪ್ರಭಾವ ಬೀಳ್ತಿದೆ. ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅಲ್ಲಿ ನೋಡಿದ್ರೆ ಬರೀ ನೀಟ್ ಬದಲು ಬೇರೆ ತರ ಎಲ್ಲ ಪ್ರೊಟೆಸ್ಟ್ ತಗೊಂಡ್ ಹೋಗ್ತಿದ್ದಾರೆ. ಅದನ್ನ ಪೇಪರ್ ಅಂತೂ ಅವ್ರ ಅಲ್ಲೇ ರೀನೀಟ್ ಮಾಡಾಯ್ತು, ಎಲ್ಲ ಮಾಡೈತೆ, ಇನ್ನು ಏನೂ ಸಿಕ್ಕಿಲ್ಲ ಸ್ಟೂಡೆಂಟ್ ಅಂತ, ಏನು ಉಪಯೋಗ ಅಂತೂ ಆಗ್ತಿಲ್ಲ ಸರ್. ಈಗ ಅದು ಒಂದು ವೇಳೆ ಹಂಗ ಆಗುತ್ತಂತ ನಿಮ್ ಭರವಸೆ ಇದೆಯಾ ಇಲ್ವಾ? ಇಲ್ಲ ಸರ್, ನಂಗೆ ಇಂಡಿಯನ್ ಗೌರ್ಮೆಂಟ್ ಮೇಲೆ ನಂಬಿಕೆನೇ ಇಲ್ಲ ಅನ್ಕೊಡಿ. ಯಾವ್ದೋ ಒಂದ್ ಕೇಸ್ ಬೇಕು ಅಂದ್ರೂ ಆಲ್ಮೋಸ್ಟ್ ಇಟ್ಟು 10 ವರ್ಷ ತಗೊಳುತ್ತೆ ಒಂದು ಕೇಸ್ ಸಾಲ್ವ್ ಆಗ್ಬೇಕಂದ್ರೆ. ಅಂತದ್ರಲ್ಲಿ ನಮಗೋಸ್ಕರ ಅವ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಮಾಡಿದ್ರು ಏನ್ ಸರ್ ಮಾಡ್ತಾರೆ? ಮ್ಯಾಕ್ಸಿಮಮ್ ಪೇಪರ್ ಲೀಕ್ ಮಾಡಿದ್ರು ಹಿಡ್ಕೊಂತಾರೆ, ಶಿಕ್ಷೆ ಮಾಡ್ತಾರೆ, ಮತ್ತೆ ಇನ್ನೊಂದ್ಸಲ ಎಕ್ಸಾಮ್ ಬರೀತಾರೆ ಅಂತಾರೆ. ನಾವ್ 2 ವರ್ಷ ಕಷ್ಟಪಟ್ಟು ಓದೋದೇ ವೇಸ್ಟ್ ಅಲ್ಲ ಸರ್ ಅಲ್ಲಿ. ಹಂಗಾಗಿ ಅದು ನನ್ಗಂತೂ ನಂಬಿಕೆ ಇಲ್ಲ. ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬರ್ದೇ ಹೊರತು ಪುಸ್ತಕದಲ್ಲಿದೆ, ರಿಯಲ್ ಲೈಫ್ ಅಂತ ತಗೊಂತಿಲ್ಲ ಸರ್ ಅವ್ರು. ಇಲ್ಲಿ ಕೂಡ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು. ನೀವು ಕೂಡ ಏನಾದ್ರು ಹೋಗಿದ್ರ ಫ್ರೀಡಂ ಪಾರ್ಕ್? ಹೋಗ್ ಬಂದಿದೆ ಸರ್, ನೋಡ್ದೆ. ಇಲ್ಲೂ ಒಂಥರ ಸ್ವಲ್ಪ ನೀಟಾಗಿ ಮಾಡ್ತಿದ್ದಾರೆ ಸರ್, ಬಟ್ ಯಾರು ಅದಕ್ಕೆ ಪ್ರತಿಕ್ರಿಯೆ ಅಷ್ಟು ಕೊಡ್ತಾ ಇಲ್ಲ. ಸುಮ್ನೆ ಅವ್ರು ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಹೋಗ್ತಾ ಇದಾರೆ. ನಮ್ಗೆ ಬೇಜಾರಾಗ್ಬಿಟ್ಟಿದೆ ಸರ್. ಏನ್ ಮಾಡಿದ್ರು ಅಷ್ಟೇ ನಮ್ ಸಿಸ್ಟಮ್, ಇಂಡಿಯನ್ ಗವರ್ಮೆಂಟ್ ಸಿಸ್ಟಮ್ ಅಷ್ಟೇ. ಏನೋ ಮಾಡಕ್ ಅಕ್ಸೆಪ್ಟ್ ಮಾಡ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಸರ್.
ಇದು ನೀಟ್ ಎಕ್ಸಾಮ್ ಬರೆದಿರುವಂತಹ ಭರತ್ ಅನ್ನುವಂತ ವಿದ್ಯಾರ್ಥಿಯ ಒಂದು ಮಾತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಡತನದಲ್ಲಿ ನಾವು ಬದುಕಿ ಒಂದು ನೀಟ್ ಎಕ್ಸಾಮ್ಗೆ ಬಹಳ ಒಂದು ಶ್ರಮ ಪಟ್ಟು ನಾವು ಈ ಒಂದು ಎಕ್ಸಾಮ್ಗೆ ತಯಾರಿಯನ್ನ ಮಾಡ್ಕೊಂಡಿರ್ತೀವಿ. ಆದ್ರೆ ಕೊನೆಯ ಕ್ಷಣದಲ್ಲಿ ಏನಾಗಿರುತ್ತೆ, ಎಕ್ಸಾಮ್ ಬರೆದ ನಂತರ ಪೇಪರ್ ಲೀಕ್ ಅಂತ ಬರುತ್ತೆ. ಅವಾಗ ನಮಗೆ ತುಂಬಾ ಬೇಜಾರಾಗುತ್ತೆ ಅನ್ನುವಂಥದ್ದು. ಈ ರೀತಿ ಲೀಕ್ ಆಗೋದನ್ನ ಮೊದಲಿಗೆ ತಪ್ಪಿಸಬೇಕು, ಯಾಕಂದ್ರೆ ನಮ್ಮಲ್ಲಿ ಬದಲಾವಣೆಗಳಾಗಬೇಕು ಅನ್ನುವಂಥದ್ದು ನೀಟ್ ಎಕ್ಸಾಮ್ ಬರೆದಿರುವಂತಹ ಭರತ್ ಅವರ ಒಂದು ಮಾತು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಸರಿಯೇ, ಆದ್ರೆ ದೇಶದಲ್ಲಿ ಇದು ಮೊದಲು ಅಲ್ಲ ಕೊನೆನೂ ಅಲ್ಲ. ನಮ್ಮ ರಾಜ್ಯದ್ದೇ ವಿಚಾರಕ್ಕೆ ಬರೋದಾದ್ರೂ ಕೂಡ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಆಗ್ಬಿಡುತ್ತೆ. ಇಂಥದ್ರ ಬಗ್ಗೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಕೂಡ DK ಶಿವಕುಮಾರ್ ಅವರು ಮಾತನಾಡಬೇಕು ಅಂತ ಇದೀಗ ಖಾಸಗಿ ಶಾಲೆ ಒಕ್ಕೂಟದ ಸದಸ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾನ್ಸ್ನ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ DK ಶಿವಕುಮಾರ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನಾವು ದೂರು ನೀಡಿದ್ರೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ, ಆ ಪ್ರಕರಣ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಈಗ ದೆಹಲಿಗೆ ಹೋಗ್ಬಿಟ್ಟು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂರ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿ ಶಶಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೇಶಾದ್ಯಂತ ಕಡೆ ಹೋರಾಟ ಜೋರಾಗಿದೆ. ಅದಲ್ಲದೆ ನಮ್ಮ ರಾಜ್ಯದಲ್ಲಿ ಸಹ ಏನು KPSC ನಡೆಸಿದ ಈ ಪಶುವೈದ್ಯ ಪರೀಕ್ಷೆಯಲ್ಲಿ ಸಹ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿಬಂತು. ಬಟ್ ಇದೀಗ ಖಾಸಗಿ ಶಾಲೆಯವರು ಒಂದ್ ಕಡೆ ಸರ್ಕಾರಕ್ಕೆ ಒಂದ್ ಕಡೆ ಒತ್ತಾಯ, ಮತ್ತೊಂದ್ ಕಡೆ ಸರ್ಕಾರದ ವಿರುದ್ಧ ಇದೀಗ ಆರೋಪ ಜೊತೆಗೆ ಆಕ್ರೋಶ ಹೊರಹಾಕ್ತಿದ್ರೆ. ಪ್ರಿಪರೇಟರಿ ಎಕ್ಸಾಮ್ ನಮ್ಮ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಿದೆ, ಈ ಹಿಂದೆ ಆಗಿದೆ, ಕಳೆದ ವರ್ಷ ಆಗಿತ್ತು, ಈ ಬಗ್ಗೆ ದೂರು ಸಹ ನೀಡಿದ್ರು. ಇದುವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ. ಓನ್ಲಿ ಪ್ರಿಪರೇಟರಿ ಎಕ್ಸಾಮ್ ಸಹ ಒಂದ್ ಕಡೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ, ವಾಟ್ಸ್ಆಪ್ ಅಲ್ಲಿ ಹರಿದಾಡುತ್ತೆ. ಇದರ ಬಗ್ಗೆ ಒಂದು ಕ್ರಮಕ್ಕೆ ಮುಂದಾಗಿಲ್ಲ, ಒಂದು ಆಕ್ಷನ್ ಪ್ಲಾನ್ ಆಗಿಲ್ಲ. ಕಮಿಷನ್ ದೂರು ಕೊಟ್ರೆ ನೀವು ಕೊಡಕ್ಕಾಗಲ್ಲ ಅಂತ ಒಂದ್ ಕಡೆ ಹೇಳ್ತಿದ್ರಂತೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಒಂದ್ ಕಡೆ ಬಂದೋಬಸ್ತ್ ಮಾಡಬೇಕು, ಎಕ್ಸಾಮ್ ಆಗಿ ಭದ್ರತೆಯಲ್ಲಿ ಇಡಬೇಕು ಎಂಬುದು ಒಂದ್ ಕಡೆ ಖಾಸಗಿ ಶಾಲಾ ಸಂಘಟನೆಗಳು ಒಂದು ಒತ್ತಾಯ ಮಾಡ್ತಾರೆ. ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿಯಾದ ಶಶಿಕುಮಾರ್ ಅವರೇ ಮಾತಾಡಿಸ್ತೀನಿ. ಸರ್, ನೀಟ್ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ. ಮತ್ತೊಂದು ಕಡೆಗೆ ನಮ್ಮ ರಾಜ್ಯದಲ್ಲಿ KPSC ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪಕ್ಕೆ ಸಹ ಕೇಳಿ ಬಂದಿದೆ. ಈಗ ನಿಮ್ಮ ಪ್ರಾಥಮಿಕ ಶಾಲೆಯ ಈ ಒಂದು ಪ್ರಿಪರೇಟರಿ ಎಕ್ಸಾಮ್ ಸಹ ಒಂದ್ ಕಡೆ ಏನೋ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಈ ಹಿಂದೆ ಒಂದ್ ಕಡೆ ಗೊಂದಲ ಆಗಿತ್ತು, ನೀವು ಸಹ ದೂರು ಕೊಟ್ಟಿದ್ರಿ. ಸರ್ಕಾರಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ವಿಚಾರವಾಗಿ? ಯಾಕಂದ್ರೆ ನಮ್ಮ CM ಅವರು ಒಂದ್ ಕಡೆ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಬಂದಿದ್ದಾರೆ. ಈಗ ಖಂಡಿತವಾಗ್ಲೂ ಸಂತೋಷ ಆಯ್ತು, ಯಾರೋ ಒಬ್ರು ಧ್ವನಿ ಎತ್ತುತ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಪರವಾಗಿ ಅಂತ. ಇದು ಇಡೀ ದೇಶ ಧ್ವನಿ ಎತ್ತುತ್ತಾ ಇದೆ, ವಿದ್ಯಾರ್ಥಿಗಳು ಧ್ವನಿ ಎತ್ತಾ ಇದ್ದಾರೆ. ಈಗ ರಾಜಕೀಯ ಪಕ್ಷಗಳು ಅದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮಗೆ ಇರ್ತಕ್ಕಂಥ ಸಮಸ್ಯೆ ಇಷ್ಟೇ, ನಮ್ಮ ರಾಜ್ಯದಲ್ಲಿ ಕೂಡ ಶಿಕ್ಷಣ ಇಲಾಖೆಯ ಮಟ್ಟದಲ್ಲಿ ಆಗ್ತಕ್ಕಂಥ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಗಳು, ಅದು ಪ್ರಿಪರೇಟರಿ ಆಗಿರ್ಬೋದು, SSLC ಪರೀಕ್ಷೆ ಪತ್ರಿಕೆಗಳು ಕೂಡ ಒಂದು ರೀತಿಯಾದ ಸೋರಿಕೆಗಳು ಆಗಿರತಕ್ಕಂಥದ್ದು ನಮ್ಮ ಗಮನಕ್ಕೂ ಇದೆ. ಇದನ್ನ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ, ಜೊತೆಗೆ ಪೊಲೀಸ್ಗೆ ದೂರನ್ನ ಕೊಟ್ವಿ. ಇವತ್ತವರೆಗೂ ಕೂಡ ಒಬ್ಬರನ್ನು ಕೂಡ ಅದಕ್ಕೆ ಜವಾಬ್ದಾರಿಯಾಗಿ ಹೆಲ್ಡಪ್ ಆಗ್ಲಿಲ್ಲ. ಹಾಗಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಡೆಲ್ಲಿಯಲ್ಲಿ ನೀವು ಹೋಗಿ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀರಾ, ನಮ್ಮ ರಾಜ್ಯದಲ್ಲಿ ಈ ಸಮಸ್ಯೆಗಳು ಹಲವಾರು ವರ್ಷದಿಂದ ಇದೆ. ಈ ಬಾರಿ ನಿಮ್ಮ ಮೇಲೆ ತುಂಬಾ ನಾವು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ನೀವು ಇದರ ಬಗ್ಗೆ ಸೂಕ್ತವಾದ ಒಂದು ಆದೇಶವನ್ನ ನಿಮ್ಮ ಶಿಕ್ಷಣ ಇಲಾಖೆಯ, ಅದರಲ್ಲೂ ಈ ಪರೀಕ್ಷಾ ಮಂಡಳಿಗೆ ಸೂಚನೆಯನ್ನ ಕೊಡಬೇಕು, ಆಗ್ರಹ ಮಾಡಬೇಕು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಬದಲಾಗಬೇಕು. ಅಲ್ಲಿರ್ತಕ್ಕಂಥ ಈ ವಾಮ ಮಾರ್ಗದಲ್ಲಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಯಾವ್ಯಾವ ರೀತಿ ಆಗುತ್ತೆ ಅಂತ ಹಂಚ್ಕೊಳಕ್ ನಾವು ರೆಡಿ ಇದ್ದೀವಿ. ನೀವು ಅರ್ಥ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿ ಮಕ್ಕಳ ಪ್ರಾಮಾಣಿಕ ಪರೀಕ್ಷೆಗೆ ಒತ್ತನ್ನ ಕೊಡತಕ್ಕಂಥದ್ದಾಗಬೇಕು. ಯಾಕಂದ್ರೆ ಕಳೆದ ವರ್ಷ ಒಂದು ಪ್ರಿಪರೇಟರಿ ಎಕ್ಸಾಮ್ ಇದೇ ವರ್ಷ ಅನ್ಸುತ್ತೆ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಲೀಕ್ ಆಗಿತ್ತು. 8, 9ನೇ ತರಗತಿ ಪ್ರಶ್ನೆ, ಅದು ಪ್ರಿಪರೇಟರಿ ಪರೀಕ್ಷೆ ಈ ವರ್ಷ ಅಲ್ಲ, ಪ್ರತಿ ವರ್ಷ ಆಗ್ತಾ ಇದೆ. ಕಳೆದ ಗವರ್ಮೆಂಟ್ ಕೂಡ ಆಯ್ತು, ನಮ್ಮ ಈಗಿರ್ತಕ್ಕಂಥ ಗವರ್ಮೆಂಟ್ ಅಲ್ಲೂ ಆಯ್ತು. ಆದ್ರೆ ಕಿವಿಗಳ ಮೇಲೆ ಹಾಕೊಂತ ಎಲ್ಲ ಅಧಿಕಾರಿಗಳು, ಮಾನ್ಯ ಮಂತ್ರಿಗಳ ಗಮನಕ್ಕೆ ತಂದ್ರೆ ನಮಗೆ ಬೆದರಿಕೆಯನ್ನ ಹಾಕ್ತಾರೆ. ನೀವು ಇದು ನಮ್ ಗಮನಕ್ಕೆ ತರ್ತಾ ಇದ್ದೀರಾ, ನಿಮ್ಮ ಮೇಲೆ ಕ್ರಮ ಆಗೋಗುತ್ತೆ, ನೀವು ಸಾಮಾಜಿಕ ಜಾಲದಲ್ಲಿ ಕಳಿಸ್ತಾ ಇದ್ದೀರಾ ಅನ್ನತಕ್ಕಂಥ ನೀಟ್ ಅಕ್ರಮದ ಸಂಬಂಧ ಕೇಂದ್ರ ಸಚಿವ ಸಂಪುಟ ಸಭೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಈ ಒಂದು ಕ್ಯಾಬಿನೆಟ್ನಿಂದ ಬಹಳ ನಿರೀಕ್ಷೆ ಇದೆ. ಮಹತ್ವದ ಚರ್ಚೆ ಮತ್ತು ಮಹತ್ವದ ನಿರ್ಧಾರವನ್ನ ಈ ಕ್ಯಾಬಿನೆಟ್ ಮೂಲಕ ಮಾಡಲಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಸ್ವತಃ ಈ ವಿಚಾರದ ಬಗ್ಗೆ ತಿಳಿಸಿದ್ದಾರೆ. ನಾಳೆ ಕ್ಯಾಬಿನೆಟ್ನಿಂದ ಮಹತ್ವದ ನಿರೀಕ್ಷೆಯನ್ನ ಮಾಡಲಾಗುತ್ತೆ, ಮುಖ್ಯವಾದ ನಿರ್ಧಾರ ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ವಿಚಾರ ಆಗುತ್ತೆ ಅನ್ನುವಂಥದ್ದನ್ನು ನಿನ್ನೆ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಸೊ ಈಗ ಈ ಕ್ಯಾಬಿನೆಟ್ನ ಬಗ್ಗೆ ಭಾರಿ ನಿರೀಕ್ಷೆಗಳಿದೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ, ಕಠಿಣ ಕ್ರಮದ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ.